ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 6/12/1969. ಬಾಬಾ ತಿಳಿಸುತ್ತಾರೆ, ಸರಳ ಸ್ವಭಾವ ಸೆ ಬುದ್ಧಿ ಕೋ ವಿಶಾಲ್ ಔರ್ ದೂರಾಂದೇಶಿ ಬನಾವೋ. ಸರಳ ಸ್ವಭಾವದಿಂದ ಬುದ್ಧಿಯನ್ನು ವಿಶಾಲ ಮತ್ತು ದೂರಾಂದೇಶಿ ಮಾಡಿಕೊಳ್ಳಿ. आज की सभा में कौन सी विशेष खुशबू भी है और विशेष आकर्षण भी है. स्नेह तो सभी का ಐ ಹಿ. ಇವತ್ತಿನ ಸಭೆಯಲ್ಲಿ ಯಾವ ವಿಶೇಷ ಸುಗಂಧವೂ ಇದೆ, ವಿಶೇಷ ಆಕರ್ಷಣೆಯೂ ಇದೆ, ಸ್ನೇಹ ಅಂತೂ ಎಲ್ಲರಿಗೂ ಇದ್ದೇ ಇದೆ. आपको किस लिए बुलाया है? ऐसे समझे कि ये जो भी सभी आए हैं वह वापस जाने के लिए तैयार होकर आए हैं. ನಿಮ್ಮೆಲ್ಲರನ್ನ ಏನಕ್ಕೋಸ್ಕರ ಕರೆಯಲಾಗಿದೆ ಈ ರೀತಿ ತಿಳ್ಕೊಳ್ಳೋದ? ಯಾರೆಲ್ಲ ಬಂದಿದ್ದೀರಾ? ವಾಪಸ್ ಹೋಗ್ಲಿಕ್ಕೋಸ್ಕರ ತಯಾರಾಗಿ ಬಂದಿದ್ದೀರಾ. ಎವರಡಿ जो होते हैं वो सदैव तैयार ही होते हैं. बुलावा हुआ और एक सेकंड में अपना रहा हुआ सभी कुछ समेट भी सकते हैं और जंप भी दे सकते हैं. ಬಾಬಾ ಹೇಳ್ತಾರೆ, ಯಾರು ಎವರಡಿಯಾಗಿ ಇರ್ತಾರೆ ಅವ್ರು ಸದಾ ಸಿದ್ಧರಿರ್ತಾರೆ. ಕರೆ ಬಂತು ಅಂತ ಹೇಳಿದ್ರೆ 1 ಸೆಕೆಂಡಿನಲ್ಲಿ ತಮ್ಮೆಲ್ಲವನ್ನ ಅಳವಡಿಸ್ಕೊಂಡು ಸಂಕ್ಷಿಪ್ತಗೊಳಿಸ್ಕೊಳ್ತಾರೆ ಮತ್ತೆ ಜಂಪು ಮಾಡ್ತಾರೆ. ಆ ರೀತಿ ಎವರಡಿಯಾಗಿ ಇರ್ತಾರೆ. प्रैक्टिकल में देखा भी है ना कि ड्रामा के बुलावे पर कितना टाइम लगा. ಪ್ರಾಕ್ಟಿಕಲ್ ಅಲ್ಲಿ ನೋಡಿದ್ದೀರಾ ಅಲ್ವಾ, ಡ್ರಾಮಾದ ಕರೆಗೆ ಎಷ್ಟು ಟೈಮ್ ಹಿಡಿಸ್ತು. ಏಕ್ ತರಫ್ ಸಮೇಟನ ದೂಸರೆ ತರಫ್ ಐ ಜಂಪ್ ದೇನ. ಒಂದು ಕಡೆ ಸಂಕ್ಷಿಪ್ತಗೊಳಿಸ್ಕೊಳ್ಬೇಕು, ಮತ್ತೊಂದು ಕಡೆ ಐ ಜಂಪ್ ಮಾಡಬೇಕು. ಬಾಬಾ ಕೇಳ್ತಾರೆ, तो या दोनों सीन देखा. तो एक समेटना, दूसरा आई जंप देना. ये दोनों सीन देखा. ये ड्रामा में किस लिए हुआ? ಈ ಎರಡು ದೃಶ್ಯಗಳನ್ನು ನೋಡ್ಲಾಯ್ತು. ಇದು ಡ್ರಾಮಾದಲ್ಲಿ ಯಾಕೆ ಬಂತು? ಸಿಕ್ಲಾನೆ ಕೆಲಿಯೇ, ಕಲಿಸ್ಲಿಕ್ಕೋಸ್ಕರ. ऐसी एवरडी बनना पड़ेगा. अभी एवरडी की लाइन चालू हो गया है. इस लाइन के अंदर किसका भी नंबर आ सकता है. ಬಾಬಾ ಹೇಳ್ತಾರೆ, ಈ ರೀತಿ ಎವರಡಿ ಆಗ್ಬೇಕಾಗತ್ತೆ. ಈಗ ಎವರಡಿಯ ಲೈನ್ ಶುರು ಆಗ್ಬಿಟ್ಟಿದೆ. ಬಾಬಾ ಹೇಳ್ತಾರೆ, ಈ ಲೈನ್ ನಲ್ಲಿ ಯಾರ ನಂಬರ್ ಆದ್ರೂ ಬರಬಹುದು. जो सभी के संकल्प में है वो कभी नहीं होना है, होगा फिर भी अनायास ही. ಏನು ಎಲ್ಲರ ಸಂಕಲ್ಪದಲ್ಲಿದೆ ಅದು ಆಗೋದಿಲ್ಲ. ಈಗೇನೋ ಆದ್ರೂ ಅನಾಯಾಸವಾಗಿ, ಅಚಾನಕ್ಕಾಗಿ, ಅನಾಯಾಸವಾಗಿ ಅನ್ಕೊಂಡೇ ಇರಲ್ಲ, ಆಗ್ಬಿಡತ್ತೆ. ಯ ಬ್ರಾಹ್ಮಣ ಕುಲ ಕಿ ರೀತಿ ರಸಂ ಚಾಲು ಹೋ ಚುಕಾ ಹೇ. ಈ ಬ್ರಾಹ್ಮಣ ಕುಲದ ರೀತಿ ಪದ್ಧತಿ ಪ್ರಾರಂಭ ಆಗ್ಬಿಟ್ಟಿದೆ. ಯ ರೀತಿ ರಸಂ ಬಿ ಡ್ರಾಮಾ ಮೇ ಕ್ಯೂ ಬನಾ ಹುವಾ ಹೇ, ಉಸ್ಕಾ ಬಿ ಬಹುತ್ ಗುಪ್ತ ರಹಸ್ಯ ಹೇ. ಈ ರೀತಿ ಪದ್ಧತಿಯು ಕೂಡ ಯಾಕೆ ತಯಾರಾಗಿದೆ, ಅದರದ್ದು ಸಹ ಗುಪ್ತ ರಹಸ್ಯ ಅಡಕವಾಗಿದೆ. ऐसा पुरुषार्थ पहले से ही कर लो जो फौरन समेट भी सको और जंप भी दे सको. ಈ ರೀತಿ ಪುರುಷಾರ್ಥವನ್ನ ಈಗ ಮೊದಲಿಂದಲೇ ಮಾಡಿ ತಕ್ಷಣ ನೀವು ಅಳವಡಿಸ್ಕೊಳ್ಳಬೇಕು. ಅಂದ್ರೆ ಸಂಕ್ಷಿಪ್ತನೂ ಮಾಡಬೇಕು ಮತ್ತೆ ಜಂಪು ಮಾಡಬೇಕು. ಸಮೇಟ್ನೆ ಕಿ ಶಕ್ತಿ ಕಿಸ್ಮೆ ಹೋ ಸಕ್ತಾ. ಅಳವಡಿಸಿಕೊಳ್ಳುವಂತಹ ಶಕ್ತಿ ಯಾರಲ್ಲಿ ಬರ್ಲಿಕ್ಕೆ ಸಾಧ್ಯ? जो सरल स्वभाव वाले होंगे उनमें समेटने की शक्ति सहज आ सकती है. ಯಾರು ಸರಳ ಸ್ವಭಾವದವರು ಇರ್ತಾರೆ ಅವರಲ್ಲಿ ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿ ಬರುತ್ತೆ. जो सरल स्वभाव वाला होगा वो सभी का सहयोगी भी होंगे. जो सभी का स्नेही होता है उसको सभी द्वारा सहयोग प्राप्त होता है. ಯಾರು ಸರಳ ಸ್ವಭಾವದವರು ಇರ್ತಾರೆ ಅವರು ಎಲ್ಲರಿಗೂ ಸಹಯೋಗಿ ಇರ್ತಾರೆ. ಯಾರು ಸ್ನೇಹಿಗಳಾಗಿರ್ತಾರೆ ಎಲ್ಲರಿಗೂ ಅವ್ರಿಗೆ ಎಲ್ಲರ ಮೂಲಕ ಸಹಯೋಗವು ಕೂಡ ಪ್ರಾಪ್ತವಾಗತ್ತೆ. इसलिए सभी बातों का सामना करना व समेटना सहज ही कर सकता है. ಅದಕ್ಕೋಸ್ಕರ
ಎಲ್ಲ ಮಾತುಗಳನ್ನು ಎದುರಿಸುವಂತಹದ್ದು ಮತ್ತು ಸಮಾವೇಶ ಸಂಕ್ಷಿಪ್ತಗೊಳಿಸುವಂತಹದ್ದು ಸಹಜ ಆಗ್ಬಿಡತ್ತೆ. और जितना सरल स्वभाव वाले होंगे उतना माया कम सामना करेगी. ಮತ್ತೆ ಯಾರೆಷ್ಟು ಸರಳ ಸ್ವಭಾವದವರು ಇರ್ತಾರೆ ಅಷ್ಟು ಮಾಯೆ ಕಡಿಮೆ ಎದುರಿಸತಂತಹವರನ್ನ ಸಭಿಕೋ ಪ್ರಿಯ ಲಗುತ್ತಾ ಹೈ. ಸರಳ ಸ್ವಭಾವದವರು ಎಲ್ಲರಿಗೂ ಇಷ್ಟ ಆಗ್ಬಿಡ್ತಾರೆ. सरल स्वभाव वालों का व्यर्थ संकल्प कभी नहीं चलता, समय व्यर्थ नहीं जाता. ಸರಳ ಸ್ವಭಾವದವರಿಗೆ ಸಂಕಲ್ಪಗಳು ಎಂದಿಗೂ ವ್ಯರ್ಥ ನಡೆಯುವುದಿಲ್ಲ, ಮತ್ತೆ ಸಮಯನೂ ಕೂಡ ವ್ಯರ್ಥ ಆಗೋದಿಲ್ಲ. व्यर्थ संकल्प न चलने के कारण उनकी बुद्धि विशाल और दूरांदेशी रहता है. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳು ನಡೆಯದ ಕಾರಣದಿಂದಾಗಿ ಅವರ ಬುದ್ಧಿ ವಿಶಾಲವಾಗಿರುತ್ತೆ ಮತ್ತು ದೂರಾಂದೇಶಿಯಾಗಿರುತ್ತೆ. इसलिए उनके आगे कोई भी समस्या सामना नहीं कर सकते. ಅದಕ್ಕಾಗಿ ಅಂತಹವರ ಮುಂದೆ ಯಾವುದೇ ಸಮಸ್ಯೆ ಎದುರಿಸಲಿಕ್ಕೆ ಆಗುವಂತಹದ್ದಿಲ್ಲ. जितना सरलता होगी उतना स्वच्छता भी होगी. स्वच्छता सभी को अपने तरफ आकर्षित करती है. ಎಷ್ಟು ಸರಳತೆ ಇರುತ್ತೆ ಅಷ್ಟು ಸ್ವಚ್ಛತೆಯೂ ಸಹ ಇರುತ್ತೆ. ಸ್ವಚ್ಛತೆ ಎಲ್ಲರನ್ನ ತನ್ನ ಕಡೆ ಆಕರ್ಷಣೆ ಮಾಡುತ್ತೆ. ಸ್ವಚ್ಛತಾ ಅರ್ಥಾತ್ ಸಚ್ಚಾಯಿ ಔರ್ ಸಫಾಯಿ. ಸ್ವಚ್ಛತೆ ಅಂದ್ರೆ ಅರ್ಥ ಸತ್ಯತೆ ಮತ್ತು ಶುದ್ಧತೆ. सच्चाई और सफाई तब होगी जब अपने स्वभाव को सरल बनाएंगे. सरल स्वभाव वाला बहुरूपी भी बन सकता. ಬಾಬಾ ಹೇಳ್ತಾರೆ, ಸತ್ಯತೆ ಮತ್ತು ಸ್ವಚ್ಛತೆ ಯಾವಾಗಿರುತ್ತೆ ಅಂದ್ರೆ ಯಾವಾಗ ತಮ್ಮ ಸ್ವಭಾವವನ್ನ ಸರಳ ಮಾಡಿಕೊಳ್ತಾರೆ. ಸರಳ ಸ್ವಭಾವವುಳ್ಳವರು ಬಹುರೂಪಿ ಆಗಿರ್ತಾರೆ. ಕೋಮಲ್ ಚೀಜ್ ಕೋ ಜೈಸಿ ಬಿ ರೂಪ ಮೇ ಲಾವೋ ಆಸಕ್ತಿ ಹೈ. ಕೋಮಲ ವಸ್ತುವನ್ನ ಯಾವ ರೂಪದಲ್ಲಿ ತರಲಿಕ್ಕೆ ಬಯಸ್ತೀರ ಅದು ಆ ರೂಪವನ್ನ ಧಾರಣೆ ಮಾಡುತ್ತೆ. तो अभी गोल्ड बने हो, लेकिन गोल्ड को अभी अग्नि में गलावो तो मोल्ड भी हो सके. ಈಗ ಗೋಲ್ಡ್ ಆಗಿದ್ದೀರಾ, ಆದ್ರೆ ಗೋಲ್ಡ್ ಅನ್ನ ಬೆಂಕಿಯಲ್ಲಿ ಹಾಕಿದ್ರೆ ಕರಗಿಸಿದ್ರೆ ಮೋಲ್ಡ್ ಆಗ್ಬಿಡತ್ತೆ. इस कमी के कारण सर्विस की सफलता में कमी पड़ती है. ಈ ಕಡಿಮೆಯ ಕಾರಣದಿಂದಾಗಿ ಸರ್ವಿಸ್ನ ಸಫಲತೆಯಲ್ಲಿ ಕೂಡ ಕಡಿಮೆ ಆಗ್ತಾ ಇದೆ. अपने को कैसे मोल्ड करे इसके लिए भट्टी में आए हो. ನಿಮ್ಮನ್ನ ನೀವು ಹೇಗ್ ಮೋಲ್ಡ್ ಮಾಡ್ಕೋಬೇಕು ಅದನ್ನ ಕಲೀಲಿಕ್ಕೋಸ್ಕರ ಬಟ್ಟಿಯಲ್ಲಿ ಬಂದಿದ್ದೀರಾ. ಏಕ ಹೇ ಮೋಡನೆ ಕಿ ಶಕ್ತಿ, दूसरा है ब्रेक लगाने की शक्ति. मोड़ना भी है तो कितने समय में. ಒಂದಾಗಿದೆ ತಮ್ಮನ್ನ ತಾವು ತಿರುಗಿಸ್ಕೊಳ್ಳುವಂತಹ ಶಕ್ತಿ, ಎರಡನೇದಾಗಿದೆ ಬ್ರೇಕ್ ಹಾಕುವ ಶಕ್ತಿ. ತಿರುಗಿಸ್ಕೊಳ್ಳೋದು ಕೂಡ ಎಷ್ಟು ಸಮಯದಲ್ಲಿ. ಭಲೆ ಮೋಡನ ಆತಾ ಬಿ ಹೇ ಲೇಕಿನ್ ಕಹಾ ಸಮಯ ಬಹುತ್ ಲಗ್ ಜಾತಾ. ಕೆಲವು ಸಲ ತಿರುಗಿಸ್ಕೊಳ್ತೀರಾ, ಟರ್ನ್ ಮಾಡ್ಕೊಳ್ತೀರಾ, ಕೆಲವು ಸಲ ಸಮಯ ಬಹಳ ಹಿಡಿಸ್ಬಿಡತ್ತೆ. समय ना लगे वो संकल्प करना, संकल्प किया और सिद्ध हुआ. ಸಮಯ ಇಡಿಸಬಾರ್ದು, ಅಂತಹ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿದೀರಾ ಅಂತಂದ್ರೆ ಅದು ಸಿದ್ಧ ಆಗ್ಬಿಡ್ಬೇಕು. बट्टी से ऐसा बन करके निकलना है जो हर संकल्प हर शब्द सिद्ध हो. ಬಟ್ಟಿಯಲ್ಲಿ ಈ ರೀತಿಯಾಗಿ ತಯಾರಾಗಿ ಹೋಗ್ಬೇಕು. ನಿಮ್ಮ ಪ್ರತಿ ಸಂಕಲ್ಪ ಪ್ರತಿ ಶಬ್ದ ಸಿದ್ಧ ಆಗ್ಬಿಡ್ಬೇಕು. वो लोग रिद्धि सिद्धि प्राप्त करते लेकिन यहाँ योग की रिद्धि सिद्धि है. ಅವರೆಲ್ಲರೂ ಏನ್ ಮಾಡ್ತಾರೆ, ಲೌಕಿಕದಲ್ಲಿ ರಿದ್ಧಿ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಯೋಗದ ರಿದ್ಧಿ ಸಿದ್ಧಿ ಇದೆ. ಯಾದಕ್ಕೆ ರಿದ್ಧಿ ಸಿದ್ಧಿ ಕ್ಯಾ ಹೋತಾ ಹೈ ವೋ ಸೀಖನಾ ಹೈ. ನೆನಪಿನ ರಿದ್ಧಿ ಸಿದ್ಧಿ ಏನಿರುತ್ತೆ ಅದನ್ನ ಕಲಿಬೇಕು. जो सिद्धि को प्राप्त होते हैं उनके संकल्प शब्द और हर कर्म सिद्ध होता. ಯಾರು ಸಿದ್ಧಿಯನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಾರೆ ಅವರ ಪ್ರತಿ ಸಂಕಲ್ಪ ಶಬ್ದ ಪ್ರತಿ ಕರ್ಮ ಸಿದ್ಧ ಆಗತ್ತೆ. एक संकल्प भी व्यर्थ नहीं उठेगा, संकल्प वो उठेगा जो सिद्ध होगा. ಒಂದು ಸಂಕಲ್ಪವು ವ್ಯರ್ಥ ಬರುವಂತಹದ್ದಿಲ್ಲ, ಸಂಕಲ್ಪಗಳು ಅಂತಹದ್ದೇ ಬರುತ್ತೆ, ಯಾವುದು ಸಿದ್ಧ ಆಗುವಂತಹದ್ದಿರುತ್ತೆ.
एक संकल्प भी व्यर्थ नहीं उठेगा। सर्विसेबल उसको कहा जाता जिसका एक भी संकल्प बिना सिद्धि के ना जाए। ಸರ್ವಿಸಬಲ್ ಅಂತ ಹೇಳಿಬಿಟ್ಟು ಅವರಿಗೆ ಹೇಳಲಾಗತ್ತೆ, ಯಾರ ಒಂದು ಸಂಕಲ್ಪವೂ ಕೂಡ ಸಿದ್ಧಿ ಇಲ್ಲದೆ ವ್ಯರ್ಥ ಆಗೋದಿಲ್ಲ। ಅಥವಾ ಐಸಾ ಕೊಯ್ ಸಂಕಲ್ಪ ನಾ ಉಠನಾ ಚಾಹಿಯೇ, ऐसा संकल्प कोई ना उठना चाहिए जो सिद्ध होने वाला ना हो। आपके एक एक संकल्प की ವ್ಯಾಲ್ಯೂ है। ಬಾಬಾ ಹೇಳ್ತಾರೆ, ಸಿದ್ಧ ಆಗದೇ ಇರುವಂತಹ ಒಂದು ಸಂಕಲ್ಪವು ನಿಮಗೆ ಬರಬಾರದು। ಒಂದೊಂದು ಸಂಕಲ್ಪದ ಬೆಲೆ ಇದೆ। लेकिन जब अपनी वैल्यू को खुद रखेंगे तब अनेक आत्माएं भी आप रत्नों की वैल्यू को परखेंगे। ಯಾವಾಗ ನೀವು ನಿಮ್ಮ ಗೌರವವನ್ನು ಸ್ವಯಂ ಇಡ್ತೀರಾ, ಆಗ ಅನೇಕ ಆತ್ಮರು ಸಹ ನೀವು ರತ್ನಗಳ ಮೌಲ್ಯವನ್ನು ಗುರುತಿಸ್ತಾರೆ। इस बट्टी से हर एक का चेहरा चैतन्य म्यूजियम बनकर निकले। ಈ ಬಟ್ಟಿಯಲ್ಲಿ ನೀವು ಪ್ರತಿಯೊಬ್ಬರ ಮುಖ ಚೈತನ್ಯ ಮ್ಯೂಸಿಯಂ ಆಗಿ ತಯಾರಾಗಬೇಕು। और म्यूजियम तो बहुत बनाए, लेकिन अभी एक एक को अपने चेहरे को चैतन्य म्यूजियम बनाना। ಅನೇಕ ಮ್ಯೂಸಿಯಮ್ಸ್ ಅಂತೂ ಮಾಡಿಬಿಟ್ಟಿದ್ದೀರಾ, ಈಗ ನಿಮ್ಮ ಒಬ್ಬೊಬ್ಬರ ಮುಖವೂ ಕೂಡ ಚೈತನ್ಯ म्यूजियम ಆಗಬೇಕು। इस चैतन्य चेहरे के म्यूजियम में कितने चित्र है? ಈ ನಿಮ್ಮ ಮುಖವೆಂಬ ಚೈತನ್ಯ ಮ್ಯೂಸಿಯಂ ಅಲ್ಲಿ ಎಷ್ಟು ಚಿತ್ರ ಇದೆ? इस चेहरे के म्यूजियम में कौन कौन सा चित्र फिट करेंगे? ನಿಮ್ಮ ಮುಖವೆಂಬ ಮ್ಯೂಸಿಯಂ ಅಲ್ಲಿ ಬಾಬಾ ಕೇಳ್ತಾ ಇದ್ದಾರೆ, ಯಾವ ಯಾವ ಚಿತ್ರವನ್ನ ಫಿಟ್ ಮಾಡ್ತೀರಾ? म्यूजियम में पहले चित्रों को फिटिंग करते, बाद में डेकोरेशन होता, फिर उद्घाटन कराना होता, फिर ओपिनियन लेना होता। ಮ್ಯೂಸಿಯಂನಲ್ಲಿ ಏನು ಮಾಡ್ತಾರೆ? ಮೊದಲು ಚಿತ್ರಗಳನ್ನು ಫಿಟ್ಟಿಂಗ್ ಮಾಡ್ತಾರೆ, ನಂತರ ಡೆಕೋರೇಷನ್ ಆಗುತ್ತೆ, ಅನಂತರ ಉದ್ಘಾಟನೆ ಮಾಡಿಸಲಾಗತ್ತೆ, ನಂತರ ಒಪಿನಿಯನ್ ಅಭಿಪ್ರಾಯವನ್ನ ತಗೊಳ್ಳಾಗತ್ತೆ। तो आपके इस चैतन्य म्यूजियम में 3 मुख्य चित्र है। ನಿಮ್ಮ ಮುಖವೆಂಬ ಚೈತನ್ಯ ಮ್ಯೂಸಿಯಂ ಅಲ್ಲಿ 3 ಚಿತ್ರ ಇದೆ। ಯಾವ್ದ್ಯಾವುದು? ಭ್ರುಕುಟಿ, ನಯನ್ और ಮುಖ। ಭ್ರುಕುಟಿ, ನಯನಗಳು ಮತ್ತು ಬಾಯಿ। इन द्वारा ही आपकी स्मृति, वृत्ति, दृष्टि और वाणी का मालूम पड़ता। ಈ ಚಿತ್ರಗಳ ಮೂಲಕ ನಿಮ್ಮ ಸ್ಮೃತಿ, ವೃತ್ತಿ, ದೃಷ್ಟಿ ಮತ್ತು ವಾಣಿಯ ಬಗ್ಗೆ, ಮಾತಿನ ಬಗ್ಗೆ ಗೊತ್ತಾಗತ್ತೆ। जैसे त्रिमूर्ति, लक्ष्मी नारायण और सीढ़ी, ये 3 मुख्य चित्र है ना। ಹೇಗೆ ತ್ರಿಮೂರ್ತಿ ಚಿತ್ರ, ಲಕ್ಷ್ಮೀ ನಾರಾಯಣ ಮತ್ತೆ ಮೆಟ್ಲಿನ ಚಿತ್ರ, ಈ 3 ಮುಖ್ಯವಾದ ಚಿತ್ರಗಳು ಅಲ್ವಾ? तो इनकी ऐसा डेकोरेशन हो जो दूर से यह चित्र अपने तरफ आकर्षित करे। ಈ ಚಿತ್ರಗಳು ಮುಖದಲ್ಲಿ ಏನು 3 ಚಿತ್ರ ಹೇಳಿದ್ರಲ್ವಾ ಬಾಬಾ, ಸೊ ಇದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡಬೇಕು? ದೂರದಿಂದಲೇ ತನ್ನ ಕಡೆ ಆಕರ್ಷಣೆ ಮಾಡಬೇಕು। ಹೇಗೆ ಆ ಚಿತ್ರಗಳು ತ್ರಿಮೂರ್ತಿ, ಲಕ್ಷ್ಮೀನಾರಾಯಣ, ಮೆಟ್ಲಿನ ಚಿತ್ರದಲ್ಲಿ ಪೂರ್ತಿ ಜ್ಞಾನ ಬಂದ್ಬಿಡುತ್ತೆ, ಹಾಗೆಯೇ ಮುಖದಲ್ಲಿ ಈ ಚಿತ್ರಗಳು ಅನಾದಿ ಫಿಟ್ ಇದೆ ಅಂತಾರೆ ಬಾಬ್ರವರು। वैसे ही इस चेहरे के अंदर यह चित्र अनादि फिट है। आकर्षण होने के बिना रह नहीं सकेंगे। ಯಾವ ರೀತಿ ಡೆಕೋರೇಷನ್ ಆಗಬೇಕು ಅಂದರೆ ಆಕರ್ಷಣೆ ಮಾಡದ ಹೊರತು ಇರಲಿಕ್ಕಾಗಬಾರ್ದು। आप लोग म्यूजियम बनाते हो तो कोशिश करते हो ना कि चित्र ऐसा डेकोरेट हो जाए, दूर से आकर्षित करे, किसको बुलाना भी ना पड़े। ಬಾಬಾ ಹೇಳ್ತಾರೆ, ನಿಮ್ಮ ಏನು ಮ್ಯೂಸಿಯಂ ತಯಾರು ಮಾಡ್ತೀರಲ್ವಾ, ಪ್ರಯತ್ನ ಮಾಡ್ತೀರಲ್ವಾ, ಆ ರೀತಿ ಚಿತ್ರಗಳನ್ನು ಡೆಕೋರೇಷನ್ ಮಾಡ್ತೀರಲ್ವಾ, ದೂರದಿಂದಲೇ ಆಕರ್ಷಣೆ ಮಾಡಬೇಕು, ಬೇರೆ ಯಾರನ್ನ ನಾವು ಕರೆಯುವ ಅವಶ್ಯಕತೆ ಇರಬಾರ್ದು। वैसे ही आप हरेक को अपना म्यूजियम ऐसा तैयार करना है। ಹಾಗೇನೆ ನಿಮ್ಮ ಮುಖವೆಂಬ ಮ್ಯೂಸಿಯಂ ಅನ್ನು ಕೂಡ ಆ ರೀತಿ ತಯಾರು ಮಾಡಬೇಕು। जो कुछ सुना है उसको गहराई से सोच करके एक एक रग में समा देना। ಬಾಬಾ ಹೇಳ್ತಾರೆ, ಏನೆಲ್ಲ ಹೇಳಲಾಯ್ತಲ್ವಾ ಅದನ್ನ ಆಳವಾಗಿ ಯೋಚಿಸಿ ಒಂದೊಂದು ಕಣದಲ್ಲಿ ಸಮಾವೇಶ ಮಾಡಿಕೋಬೇಕು। जिन्होंने जितना गहराई से सुना है उतना अपने चलन में प्रत्यक्ष रूप में लाया है।
उन संस्कारों को प्रत्यक्ष करने के लिए एक एक बात की गहराई में जाओ और अपने एक एक रग में वो संस्कार समावो. ಯಾರು ಎಷ್ಟು ಆಳದಿಂದ ಕೇಳುತ್ತೀರಾ ಅಷ್ಟು ತಮ್ಮ ಚಲನೆಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ತರಬೇಕು. ಆ ಸಂಸ್ಕಾರಗಳನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಒಂದೊಂದು ಮಾತಿನ ಆಳದಲ್ಲಿ ಹೋಗಿ ಮತ್ತೆ ತಮ್ಮ ಒಂದೊಂದು ನಾಡಿಯಲ್ಲಿ ಅದನ್ನ ಸಂಸ್ಕಾರವನ್ನ ಅಳವಡಿಸ್ಕೊಳ್ಳಿ. ಕೊಯ್ ಬಿ ಚೀಜ್ ಕೋ ಕಿಸ್ಮತ್ ಸಮಾನ ಹೋತಾ ಹೈ ತೋ ಕ್ಯಾ ಕರ್ನಾ ಹೋತಾ. ಯಾವುದೋ ವಸ್ತುವನ್ನ ಯಾವುದರಲ್ಲೇ ಸಮಾವೇಶ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? एक तो गहराई में जाना होता और अंदर दबाना होता. कूटना पड़ता है. कूटना अर्थात हर एक बात को महीन बनाना. ಒಂದಂತೂ ಆಳವಾಗಿ ಹೋಗ್ಬೇಕು, ಅದರ ಒಳಗಡೆ ಹೋಗ್ಬೇಕು, ಸೂಕ್ಷ್ಮತೆಯಲ್ಲಿ ಹೋಗಿ ಅದನ್ನ ಅದುಂಬೇಕಾಗಿ ಬರುತ್ತೆ. ಅಂದ್ರೆ ಕುಟ್ಟಬೇಕಾಗತ್ತೆ, ಕುಟ್ಟಿ ಕುಟ್ಟಿ ತುಂಬಬೇಕಾಗತ್ತೆ. ಕುಟ್ಟಿ ಕುಟ್ಟಿ ತುಂಬುವುದು ಅಂತಂದ್ರೆ ಅರ್ಥ ಪ್ರತಿ ಮಾತನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು. इस बट्टी से संस्कारों को प्रत्यक्ष रूप में लाने की प्रतिज्ञा करके निकलना है. ಬಾಬಾ ಹೇಳ್ತಾರೆ, ಈ ಬಟ್ಟಿಯಿಂದ ಸಂಸ್ಕಾರಗಳನ್ನ ಪ್ರತ್ಯಕ್ಷ ರೂಪದಲ್ಲಿ ತರಲು ಪ್ರತಿಜ್ಞೆ ಮಾಡಿ ಹೋಗ್ಬೇಕು. ಜಿತ್ನಾ ಬಾಪ್ ಕೋ ಪ್ರತ್ಯಕ್ಷ ಕರೆಂಗೆ ಉತ್ನಾ ಖುದ್ ಕೋ ಪ್ರತ್ಯಕ್ಷ ಕರೆಂಗೆ. बाप को प्रत्यक्ष करने से आपकी प्रत्यक्षता बाप के साथ ही ಐಸಾ ಬನನಾ और फिर बनाना. समझा? ಎಷ್ಟು ನೀವು ಬಾಬರವರನ್ನ ಪ್ರತ್ಯಕ್ಷ ಮಾಡ್ತೀರಾ ಅಷ್ಟು ನಿಮ್ಮನ್ನು ನೀವು ಪ್ರತ್ಯಕ್ಷ ಮಾಡಿಕೊಳ್ತೀರಾ. ಬಾಬರವರನ್ನ ಪ್ರತ್ಯಕ್ಷ ಮಾಡುವುದರಿಂದ ಸ್ವತಃವಾಗಿ ನಿಮ್ಮ ಪ್ರತ್ಯಕ್ಷತೆಯು ಆಗ್ಬಿಡತ್ತೆ. ಅದರಲ್ಲೇ ಅಡಕವಾಗಿದೆ. ಈ ರೀತಿ ಆಗ್ಬೇಕು ಮತ್ತು ಮಾಡಬೇಕು. ಅರ್ಥ ಆಯ್ತಾ? इस संगठन में ऐसी शक्ति है जो चाहे वो कर सकते हैं. सिर्फ संकल्प करे तो सृष्टि बदल सकती है. ऐसी शक्तिशाली आत्माएं है. लेकिन अभी संकल्प कौन सा पावरफुल करना है, उसको फिर से रिफ्रेश करना. ಈ ಸಂಘಟನೆಯಲ್ಲಿ ಇಂತಹ ಶಕ್ತಿ ಇದೆ. ಏನ್ ಬೇಕು ನೀವು ಮಾಡಬಹುದು. ಕೇವಲ ಸಂಕಲ್ಪ ಮಾಡಿದೀರಾ ಅಂದ್ರೆ ಸೃಷ್ಟಿನೇ ಬದಲಾಗ್ಬಿಡತ್ತೆ. ಈ ರೀತಿ ಶಕ್ತಿಶಾಲಿ ಆತ್ಮಗಳಾಗಿದ್ದೀರಾ. ಆದ್ರೆ ಈಗ ಸಂಕಲ್ಪ, ಯಾವ ಸಂಕಲ್ಪವನ್ನ ಪವರ್ಫುಲ್ ಮಾಡ್ಕೋಬೇಕು, ಅದನ್ನ ಮತ್ತೆ ರಿಫ್ರೆಶ್ ಮಾಡ್ಕೋಬೇಕು. ಇಸ್ ಮಧುಬನ್ ಕೆ ಲಿಯೆ ಗಾಯನ್ ಹೇ ಕಿ ಕೊಯ್ ಐಸಾ ವೈಸಾ ಪಾವ್ ನೈ ರಖ್ ಸಕ್ತಾ. ಮಧುಬನಕ್ಕೋಸ್ಕರ ಗಾಯನವಿದೆ. ಅಂತಿಂತಹವರು ಮಧುಬನದಲ್ಲಿ ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ. ಮಧುಬನ್ ಹೇ ಸೌಭಾಗ್ಯ ಕಿ ಲಕೀರ್, उसके अंदर और कोई पाव नहीं रख सकता. ಮಧುಬನ ಸೌಭಾಗ್ಯದ ರೇಖೆಯಾಗಿದೆ. ಅದರಲ್ಲಿ ಯಾರು ಅಂತಿಂತಹವರು ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ. आप सभी को बाप दादा समझाते हैं कि यह स्नेह की लकीर है, जिस स्नेह के गिराव के अंदर बाप दादा निवास करते हैं. ಬಾಬಾ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಸಹ ಬಾಪ್ದಾದ ತಿಳಿಸ್ಕೊಡ್ತಾ ಇದ್ದಾರೆ, ಈ ಸ್ನೇಹದ ರೇಖೆ ಇದಾಗಿದೆ. ಈ ಸ್ನೇಹದ ಕೋಟೆಯಲ್ಲಿ ಬಾಪ್ ದಾದಾ ನಿವಾಸ ಮಾಡುತ್ತಾರೆ. ಇಸ್ಕೆ ಅಂದರ್ ಕೋಯಿ ಆ ನಹಿ ಸಕ್ತಾ, ಭಲೆ ಚಾಹೆ ಅಪ್ನಾ ಶೀಶ್ ಬಿ ಉತಾರ್ ಕರ್ ರಖ್ ದೇ. ಬಾಬಾ ಹೇಳ್ತಾರೆ, ಇದರಲ್ಲಿ ಬೇರೆ ಯಾರು ಬರ್ಲಿಕ್ಕಾಗಲ್ಲ. ಬೇಕು ಅಂದ್ರೆ ಅವ್ರ ಬಲೆ ತನ್ನ ಕತ್ತನ್ನೇ ಕತ್ತರಿಸಿ ಇಟ್ಬಿಡಬಹುದು. ಆದ್ರೂ ಈ ಸ್ನೇಹದ ರೇಖೆ ಏನ್ ಬಾಬನ ಜೊತೆಯ ಸ್ನೇಹದ ಕೋಟೆ ಇದೆ ಅಲ್ವಾ, ಅದ್ರೊಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಸಾಕಾರ ರೂಪ ಮೇ ಸ್ನೇಹ ಮಿಲ್ನಾ ಕೊಯ್ ಚೋಟಿ ಬಾತ್ ನಹಿಯೇ. ಸಾಕಾರ ರೂಪದಲ್ಲಿ ಸ್ನೇಹ ಸಿಗುವಂತಹದ್ದು ಏನು ಚಿಕ್ಕ ಮಾತಲ್ಲ. ಈ ವಿಷಯದ ಬಗ್ಗೆ ಆಳವಾಗಿ ವಿಚಾರ ಮಾಡಬೇಕು. ಬಾಬಾ ಎಷ್ಟು ಸೂಕ್ಷ್ಮವಾಗಿ ಹೇಳುತ್ತಾ ಇದ್ದಾರೆ. ಬಾಬನ ಜೊತೆ ಸ್ನೇಹ ಅಷ್ಟು ಆಳವಾಗಿತ್ತು ಅಂದ್ರೆ ಯಾವ ಮಾಯೆಯ ಶಕ್ತಿ ಅದರಲ್ಲಿ ಪ್ರವೇಶ ಮಾಡ್ಲಿಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ಈ ಒಂದು ಸ್ನೇಹದ ಕೋಟೆಯಲ್ಲಿ ಬಾಪ್ದಾದ ಇದ್ದಾರೆ ಅಂತ ಹೇಳಿದಾಗ ಬಲೆ ಯಾರಾದ್ರೂ ತಲೆ ಕತ್ತರಿಸ್ಬಿಡ್ಲಿ, ಆದ್ರೆ ಈ ಕೋಟೆಯ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಸಾಕಾರ ರೂಪದಲ್ಲಿ ಸ್ನೇಹ ಸಿಗುವುದು ಕಡಿಮೆ ಮಾತಲ್ಲ. ಉಸ್ಕೆ ಲಿಯೆ ತೋ ಆಗೆ ಚಲ್ಕರ್ ಜಬ್ ರೋನಾ ದೇಖೆಂಗೆ ತಬ್ ಆಪ್ ಲೋಗೋಂ ಕೋ ಉಸ್ಕಿ ವ್ಯಾಲ್ಯೂ ಕಾ ಮಾಲೂಮ್ ಪಡೇಗಾ. ಅದಕ್ಕೋಸ್ಕರ ಮುಂದೆ ಹೋಗ್ತೆ ಅವಾಗ ಅಳೋದನ್ನ ನೋಡ್ತೀರ ಅಲ್ವಾ, ಆಗ ಅದರ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ.
ಯಾವುದ್ರ ರೂಪದಲ್ಲಿ ಅಳೋದು? ಭಗವಂತ ಬಂದಿದ್ರು, ಭಗವಂತನ ಮಿಲನ ಆಗ್ತಾ ಇತ್ತು, ಆದ್ರೆ ನಾವು ಭಗವಂತನ ಮಿಲನ ಮಾಡ್ಲಿಕ್ಕಾಗ್ಲಿಲ್ವಲ್ಲ, ಭಗವಂತನ ಭೇಟಿ ಆಗ್ಲಿಕ್ಕಾಗ್ಲಿಲ್ವಲ್ಲ. ಈಗ ನಡೀತಾ ಇದೆ ಅಲ್ವಾ? ಬಾಬಾ ಹೇಳ್ತಾರೆ, ರೋ ರೋಕರ್ ಆಪ್ಗೆ ಚರಣೋಮೆ ಗಿರೆಂಗೆ. ಹತ್ತು ಬಂದು ನಿಮ್ಮ ಕಾಲುಗಳ ಹತ್ರ ಬೀಳ್ತಾರೆ. ಆ ಅಳೋ ಸೀಸನ್ ಬರುತ್ತಲ್ವಾ, ಆಗ ನಿಮ್ಗೆ ಇದರ ವ್ಯಾಲ್ಯೂ ಗೊತ್ತಾಗತ್ತೆ ಅಂತಾರೆ ಬಾಬ್ರವರು. ಸ್ನೇಹಕ್ಕೆ ಏಕ ಬೂಂದಕಿ ಪ್ಯಾಸಿ ಹೋ ಚರಣೋಮೆ ಗಿರೆಂಗೆ. ಸ್ನೇಹದ ಒಂದು ಹನಿಯಷ್ಟು ಬಾಯಾರಿಕೆಯಲ್ಲಿ ನಿಮ್ಮ ಕಾಲುಗಳ ಹತ್ರ ಬಂದು ಬೀಳ್ತಾರೆ. ಆಪ್ ಲೋಗೋನೆ ಸ್ನೇಹಕ್ಕೆ ಸಾಗರ್ಕೋ ಅಪ್ನೆ ಮೇ ಸಮಾಯ ಹೈ. ನೀವು ಸ್ನೇಹ ಸಾಗರನನ್ನ ನಿಮ್ಮಲ್ಲಿ ಸಮಾವೇಶ ಮಾಡಿಕೊಂಡಿದ್ದೀರಾ. ವ ಏಕ ಬೂಂದ್ ಕೆ ಬಿ ಪ್ಯಾಸೆ रहेंगे, ಐಸಾ ಸೌಭಾಗ್ಯ ಕಿಸಿ ಕಾ ಹೋ ಸಕ್ತಾ? ಒಂದು ಹನಿಯಷ್ಟು ಸ್ನೇಹಕ್ಕೋಸ್ಕರ ಬಾಯಾರಿಕೆಯಲ್ಲಿ ಇರ್ತಾರೆ. ಇಂತಹ ಸೌಭಾಗ್ಯ ಬೇರೆ ಯಾರ್ದಾದ್ರೂ ಇರ್ಲಿಕ್ಕೆ ಸಾಧ್ಯವಾ? सर्व संबंधों का सुख रसना जो आप आत्माओं में भरा हुआ है वह और कोई में नहीं हो सकता. ಸರ್ವ ಸಂಬಂಧಗಳ ಸುಖ, ಆ ಒಂದು ರಸ್ನ ಏನು ನೀವು ಆತ್ಮಗಳಲ್ಲಿ ತುಂಬಿದೆ, ಅದು ಬೇರೆ ಯಾರಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. तो ड्रामा में अपने इतने ऊंच भाग्य को सदैव सामने रखने से रिटर्न देना आपे ही याद आएगा. ಡ್ರಾಮಾದಲ್ಲಿ ಇಷ್ಟು ಶ್ರೇಷ್ಠ ಭಾಗ್ಯವನ್ನ ಸದಾ ನೀವು ಎದುರುಗಡೆ ಇಟ್ಕೊಳ್ಬೇಕು. ಎದುರುಗಡೆ ಇಟ್ಕೊಂಡಿದ್ದೀರಾ ಅಂದ್ರೆ ರಿಟರ್ನ್ ಕೊಡೋದು ಸ್ವತಃವಾಗಿ ನೆನಪು ಆಗ್ಬಿಡತ್ತೆ ಅಂತಾರೆ ಬಾಬ್ರವರು. ಒಳ್ಳೇದು. ಏನ್ ಹೇಳಿದ್ರು ಬಾಬಾ? ಸರಳ ಸ್ವಭಾವದಿಂದ ಬುದ್ಧಿಯನ್ನ ವಿಶಾಲ ಮತ್ತೆ ದೂರಾಂದೇಶಿ ಮಾಡಿಕೊಂಡಾಗ ಮುಖವೆಂಬ ಮ್ಯೂಸಿಯಂ ಮೂಲಕ ಬಾಬನ ಪ್ರತ್ಯಕ್ಷತೆಯನ್ನು ಕೂಡ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.